ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ನಾವೆಂತ ಸೂಪರ್ ಆಗಿದ್ದೀವಿ. ಲಚ್ಚಿ ಕನ್ನಡ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಸೊ ಸಂಡೇ ಬಂದರೆ ಒಂದು ಕಡೆ ಖುಷಿ, ಒಂದು ಕಡೆ ಬೇಜಾರು. ಯಾಕೆ ಅಂದರೆ ನೋಡಿ, ಈ ಥರ ಕೆಲಸಗಳು ಎಷ್ಟು ಎಕ್ಸ್ಟ್ರಾ ಕೆಲಸಗಳು ಇವೆಲ್ಲ ನೋಡಿ. ಎಷ್ಟೊಂದು ಬಟ್ಟೆಗಳು ಹಾಕಿದ್ದೀವಿ. ಇವತ್ತು ಸಂಡೇ ಅನ್ನೋದಕ್ಕಿಂತ ಹೆಚ್ಚಾಗಿ ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗ್ ಡೇ ಅಂತಲೇ ಹೇಳ್ಬೋದು. ಒಂದೇ ಸಂಡೇ ಸಿಕ್ಕಿರೋದು ನಮ್ಗೆ ಇವಾಗ ಇರೋದು. ಹಂಗಾಗಿ ಎಲ್ಲ ಇವತ್ತೇ ಕ್ಲೀನಿಂಗ್ ಮಾಡಿಬಿಡ್ತೀವಿ. ಸೊ ಹಂಗಾಗಿ ಬಿಸಿಲು ಹೆಂಗೋ ದೇವ್ರ ದಯೆ ಚೆನ್ನಾಗಿ ಬಿಸಿಲು ಬರ್ತಾಯಿದೆ. ಸೊ ನೋಡಿ ಎಷ್ಟೊಂದು ಬಟ್ಟೆಗಳು ಹಾಕಿದ್ದೀನಿ ಅಂದ್ಬಿಟ್ಟು. ಧನಿಯಾ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ಒಣಗಲಿ ಅಂದ್ಬಿಟ್ಟು. ಸೊ ತುಂಬ ದಿನ ಆಯಿತು. ಸೊ ಮಳೆ ಇತ್ತು, ಇವತ್ತೇನೋ ನಮ್ಮ ಪುಣ್ಯ ಚೆನ್ನಾಗಿ ಬಿಸಿಲು ಬರ್ತಾಯಿದೆ. ಸೊ ವಿಡಿಯೋ ಫುಲ್ಲು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಬಾಯ್. ಹಾಯ್ ಹಲೋ ಎಲ್ಲರಿಗೂ ಲಚ್ಚಿ ಕನ್ನಡ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನೋಡ್ತಾ ಇರ್ಬೋದು ನೀವು, ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗು ತುಂಬ ಡೀಪ್ ಕ್ಲೀನಿಂಗ್ ಇದು. ಸೊ ನನ್ನ ಮಗನ ಮೇಲೆ ಹತ್ತಿಸ್ಬಿಟ್ಟಿದ್ದೀನಿ. ರಜಾ ಅಂತ ಕೂಡ ರೆಸ್ಟ್ ಇಲ್ಲ ಯಾರಿಗೂ, ಮಕ್ಕಳಿಗೆ ಆಗಲಿ, ನನಗೆ ಆಗಲಿ, ಹಸ್ಬೆಂಡ್ಗೆ ಆಗಲಿ. ಸೊ ಯಾರಿಗೂ ರೆಸ್ಟ್ ಇಲ್ಲ. ಯಾಕೆ ಅಂತ ಅಂದರೆ ಒಂದೇ ಸಂಡೇ ಸಿಕ್ಕಿರೋದು ನಮಗೆ. ಲಾಸ್ಟ್ ಸಂಡೇ ಯಾವುದೇ ಕೆಲಸ ಮಾಡ್ಕೊಂಡಿರಲಿಲ್ಲ. ಸೊ ಅದಕ್ಕೆ ನಾವು ಇವಾಗಲೇ ಇದೊಂದು ಸಂಡೇ ಮಿಸ್ ಮಾಡಿಕೊಂಡ್ರೆ ಕೆಲಸಗಳಾಗಲ್ಲ ಅಂದ್ಬಿಟ್ಟು ಎಲ್ಲ ಮಾಡ್ಕೊಂಬಿಟ್ವಿ. ಸೊ ಇನ್ನೂ ಕಾಲು ಭಾಗ ಇದೆ. ಸೊ ಡೈಲಿ ಸ್ವಲ್ಪ ಇನ್ನೂ ಇದೆ ಅಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಸೊ ನಮಗೆ ಗುರುವಾರ ಲೀವ್ ಇರುತ್ತೆ. ಸೊ ಇರುತ್ತೆ ಅಂದ್ಬಿಟ್ಟು ಆದಷ್ಟು ಸಂಡೇ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ವಿ. ಪಾತ್ರೆ ಎಲ್ಲ ತೊಳೆದ್ವಿ, ಎಲ್ಲ ಆಯಿತು. ಇನ್ನೇನಿದ್ರು ಸ್ವಲ್ಪ ಜೋಡಿಸ್ಕೋಬೇಕಷ್ಟೇ. ಜೋಡಿಸ್ಕೊಂಡ್ಬಿಟ್ರೆ ಆಗೋಯ್ತು ಎಲ್ಲ ಕೆಲಸನೂ. ಮತ್ತು ಕೆಲವು ನಾನು ಶಾಪಿಂಗು ಕೂಡ ಮಾಡ್ಕೊಂಡಿದ್ದೀನಿ ವರಮಹಾಲಕ್ಷ್ಮಿಗೆ ಅಂದ್ಬಿಟ್ಟು. ಅದನ್ನು ಪದೇ ಅದು ಒಂದು ಸರಿ ಮನೆಯೆಲ್ಲ ಇನ್ನೂ ಕ್ಲೀನ್ ಮಾಡಿರಲಿಲ್ವಲ್ಲ. ಸೊ ಅದಕ್ಕೆ ನಾನು ಪದೇ ತೆಗಿಯೋಕ್ಕಾಗಲ್ಲ ಕೆಳಗಡೆ. ಸೊ ಅದಕ್ಕೆ ನಾನು ಒಂದೇ ಸರಿ ಎಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ಬುಧವಾರನೋ ಇಲ್ಲ ಗುರುವಾರನೋ ನಾನು ಏನೇನು ತೊಗೊಂಡಿದ್ದೀನಿ, ಏನು ಯೂಸ್ ಮಾಡ್ತೀನಿ, ಯಾಕೆ ಏನಂತೆಲ್ಲ ಪ್ರತಿಯೊಂದು ಕೂಡ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಸೊ ಏನಾದರೂ ಅದರಲ್ಲಿ ಮಿಸ್ಟೇಕ್ ಇದ್ದರೆ ಸೊ ನೀವು ಕಮೆಂಟ್ ಮಾಡಿ, ಹಿಂಗಲ್ಲ ಹಾಗೆ ಅಂತ ಹೇಳ್ಬೋದು ನೀವು. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಹೆಣ್ಮಕ್ಳಿಗೆ ತುಂಬಾ ಸಂಭ್ರಮ. ದೀಪಾವಳಿ ಮತ್ತು ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಖುಷಿ ಕೊಡುತ್ತೆ. ಏನೇ ಕೆಲಸ ಮಾಡಿದ್ರೂ ಟಯರ್ಡ್ ಅಂತ ಅನಿಸಲ್ಲ. ಸೊ ಅಷ್ಟು ಖುಷಿ ಕೊಡುತ್ತೆ. ಮಾಡಬೇಕು, ಒಳ್ಳೇದಾಗಬೇಕಂದ್ರೆ ನಾವೆಲ್ಲ ಮಾಡಲೇಬೇಕಲ್ವಾ. ಸೊ ರೂಮ್ ಕ್ಲೀನಿಂಗ್ ಎಲ್ಲ ಆಯಿತು. ಸೊ ನಾನು ಲಾಸ್ಟು ಎಲ್ಲನೂ ತುಂಬಿ ಚೀಲದಲ್ಲಿ ಅನಾಥಾಶ್ರಮಕ್ಕೆ ಕೊಡೋಕ್ಕೆ ಅಂದ್ಬಿಟ್ಟು ಕೆಲವು ಬಟ್ಟೆಗಳನ್ನೆಲ್ಲ ಇಟ್ಟಿದ್ದೆ ನಾನು. ಸೊ ಇದು ಬಂದ್ಬಿಟ್ಟು ನಾನು ಸ್ಟಿಚಿಂಗ್ ಮಾಡ್ತಾಯಿದ್ದೆ. ಅದು ವೇಸ್ಟು ಸ್ವಲ್ಪ ಹಂಗೆ ಇಟ್ಟಿದೆ. ಪಿಲ್ಲೋ ಮಾಡೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಏನಕ್ಕೆ ಹಂಗೆಲ್ಲ ತುಂಬಿಟ್ಕೊಂಡಿದೆಯಾ, ಮಾಡೋಕ್ಕೆ ನೀನು ಟೈಮ್ ಇರಲ್ಲ, ಎಲ್ಲ ಇಟ್ಬಿಡು. ಸೊ ನಮ್ಮ ಲಚ್ಚಿ ಎಲ್ಲ ಇರುತ್ತಲ್ಲ, ಗಲೀಜು ಮಾಡಿದ್ರೆ ಒರೆಸಿ ಬಿಸಾಕೋಣ ಅಂದ್ಬಿಟ್ಟು ಎಲ್ಲ ಚೀಲದಲ್ಲಿ ತುಂಬಿಟ್ಟೆ. ಕೆಲವು ಬಟ್ಟೆಗಳನ್ನ ನಾನು ಅನಾಥಾಶ್ರಮಕ್ಕೆ ಕೊಡೋಕ್ಕೆ ಅಂದ್ಬಿಟ್ಟು. ಸೊ ನಮ್ಮ ಮನೆಯವ್ರದ್ದಾಗಲಿ, ನಂದಾಗಲಿ, ನಮ್ಮ ಮಕ್ಕಳದಾಗಲಿ ತುಂಬ ಟೈಟ್ ಆಗೋವಂಥ ಬಟ್ಟೆನೆಲ್ಲ ಚೀಲದಲ್ಲಿ ತುಂಬಿಟ್ಟಿದೆ, ಕೊಡೋಣ ಅವ್ರಿಗೆ ಅಂದ್ಬಿಟ್ಟು. ಅವರು ನಾವಿರೋವಾಗ ಬರ್ತಿರಲಿಲ್ಲ, ಡ್ಯೂಟಿಗೆ ಹೋಗ್ತಾಯಿದ್ವಿ. ಹಂಗೆ ಒಂದು ವರ್ಷ ಸಜ್ಜೆ ಮೇಲೇ ಉಳ್ಕೊಂಡಿತ್ತು. ಸೊ ಅದನ್ನು ಮತ್ತೆ ಇಟ್ಟರೆ ಸುಮ್ಮನೆ ಯಾಕೆ ರಿಸ್ಕ್ ಆಗುತ್ತೆ, ಜಾಗ ಫ್ರೀ ಆಗಿರಲಿ ಅಂದ್ಬಿಟ್ಟು ಎಲ್ಲನೂ ತೊಗೊಂಡೋಗಿ ಬಿಸಾಕಕ್ಕೆ ಹೇಳಿದೆ. ಬಿಸಾಕಿದ್ರು. ಏನು ಮಾಡೋದು, ಅನಾಥಾಶ್ರಮಕ್ಕೆ ಅವರು ಯಾವಾಗ ಬರ್ತಾರೆ, ನಮಗೆ ಕಾಯ್ಕೊಂಡಿರೋಕ್ಕಾಗಲ್ಲ. ನಮ್ಮ ಅತ್ತೆ ಹೇಳಿದ್ರು ಹಂಗೆ ಇಟ್ಕೋ, ಬಂದಮೇಲೆ ಕೊಡಿವಂತೆ ಅಂದ್ಬಿಟ್ಟು. ಎಷ್ಟು ದಿನ ಅಂತ ಹಂಗೆ ಇಡೋಕ್ಕಾಗುತ್ತೆ, ಹಳೆ ಬಟ್ಟೆ ಎಲ್ಲ ಸುಮ್ಮನೆ ಇಟ್ಕೊಂಡ್ರೆ ಅದು ಚೆನ್ನಾಗಿರಲ್ಲ. ಹಂಗಾಗಿ ಎಲ್ಲ ಬಿಸಾಕ್ಬಿಟ್ಟೆ. ಸೊ ನಮ್ಮ ಲಚ್ಚಿ ಇವತ್ತು ಎಲ್ಲ ಹಿಂಗೆ ಗುಡ್ಡೆ ಹಾಕ್ಕೊಂಡೈತಿ ನಮ್ಮಮ್ಮ ಅಂತ ನೋಡ್ತಾ ಇತ್ತು. ತಲೆ ಕೆಟ್ಟೋಗ್ಬಿಟ್ಟಿತ್ತು ಅದಕ್ಕೂ. ಯಾವಾಗಲೂ ಈ ಥರ ನಾವು ಗುಡ್ಡೆ ಹಾಕ್ಕೊಂಡಿರಲಿಲ್ಲ. ಸೊ ವರ್ಷಕ್ಕೊಂದೇ ಸರಿ ನೋಡಿ ನಾನೆಲ್ಲ ಕೆಳಗೆ ಇಳಿಸ್ಬಿಟ್ಟು ಎಲ್ಲ ಇದು ಮಾಡೋದು. ಸೊ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಕವರಲ್ಲಿ ಹಾಕಿಟ್ಟಿರ್ತೀನಿ. ಹಾಗಾಗಿ ಸೊ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿರೋರು ಸೊ ತುಂಬ ಕೆಲವರು ಅದೇ ಬೇರೆಯವ್ರು ಹೇಳಂಗೆ ಕಾಂಪಿಟೇಷನ್ ಮೇಲೆ ಮಾಡ್ತಾರೆ ತುಂಬ ಜನ. ಸೊ ನಮ್ಗೆ ಹೆಂಗೆ ಇಷ್ಟ ಹಂಗೆ. ಕೆಲವರು ಅಯ್ಯೋ ನಮ್ಗೆ ಬರಲ್ಲ ಅಂತ ಕೂಡ ಡೌಟ್ ಇರುತ್ತೆ. ಸೊ ಆ ಡೌಟ್ ಬೇಡ ಅಂತ ಹೇಳ್ತೀನಿ. ಯಾಕಂದರೆ ಲಕ್ಷ್ಮಿ ಎಲ್ಲರಿಗೂ ಬೇಕು. ಲಕ್ಷ್ಮಿನ ಪೂಜೆ ಮಾಡೋದ್ರಲ್ಲಿ ತಪ್ಪಿಲ್ಲ. ನಾವು ಕೂಡ ಬೇರೆಯವ್ರನ್ನ ಪೂಜೆ ಮಾಡೋಕ್ಕೆ ಮುಂಚೆ ಪೂಜಾರಿನ ಕೇಳಿದ್ದಕ್ಕೆ ಅವ್ರು ಹಾಗೆ ಅಂದರು. ಸೊ ನೀವು ಮಾಡ್ಬೋದು, ಬಿಡಬೇಡಿ. ಸೊ ವರ್ಷ ಎಷ್ಟಿದೆ ಅಷ್ಟೇ ಮಾಡ್ಕೊಳ್ಳಿ. ಗ್ರ್ಯಾಂಡಾಗಿಲ್ಲ ಅಂದ್ರೂ ಸಿಂಪಲ್ಲಾಗಿ ಆದರೂ ಮಾಡಬೇಕು, ಬಿಡಬಾರ್ದು
ಅಂತ ಹೇಳಿದರು. ಸೊ ಯಾರು ಬೇಕಾದರೂ ಮಾಡ್ಬೋದು. ಕೆಲವರು ಆಗಿ ಬರಲ್ಲ ಹಂಗೆ ಹಿಂಗೆ ಅನ್ಕೊತಾರೆ, ಹಿಂದಿನ ಕಾಲದಲ್ಲಿ ಮಾಡ್ಕೊಂಬಂದಿಲ್ಲ ಇವಾಗೇನು ನಾವು ಮಾಡೋದು ಅನ್ಕೊತಾರೆ. ಸೊ ಈಗ ಒಬ್ರು ನೋಡಿ ಒಬ್ರು ಕಲಿತೀವಲ್ಲ, ಈಗ ಒಬ್ಬರು ಮಾಡುವಾಗ ನಮಗೂ ಒಂದು ಆಸೆ ಬರುತ್ತೆ, ನಾವು ಮಾಡಬೇಕು, ನಮಗೂ ಒಳ್ಳೆಯದಾಗಬೇಕು ಅನ್ನೋದು. ಸೊ ಹಾಗಾಗಿ ಎಲ್ಲರೂ ಮಾಡೋಣ, ಎಲ್ಲರೂ ಸೇರಿ ಮಾಡೋಣ ಹಬ್ಬನ. ನನ್ನ ಮಗಂದು ಸ್ಕೂಲಲ್ಲಿ ಫಂಕ್ಷನ್ ಇತ್ತು, ಪಾಪ ಅವನು ಹಾಫ್ ಡೇ ಒಂದು 9 ಗಂಟೆಗೆ ಹೋಗ್ಬಿಟ್ಟ. ಹೋಗಿ ನೋಡ್ಕೊಂಬರೋಣ ಅಂದ್ಬಿಟ್ಟು ಓದ್ತಾಯಿದ್ವಿ. ತುಂಬಾ ರಶ್ ಅಂದರೆ ರಶ್ಶು. ನಾನು ಹೋದರೆ ಬೇಗ ಬರೋಕ್ಕಾಗಲ್ಲ, ಕೆಲಸ ಎಲ್ಲ ಬ್ಯಾಲೆನ್ಸ್ ಉಳಿಯುತ್ತೆ ಅಂದ್ಬಿಟ್ಟು ನಾನು ಬಂದುಬಿಟ್ಟೆ ವಾಪಸ್ಸು. ನೋಡಿ ಎಷ್ಟು ರಶ್ ಇದೆ. ಕಾರ್ಗಳು ಇಲ್ಲಿಂದಲೇ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲೇ ಕಾರ್ಗಳು ನಿಂತಿದ್ವು. ಅದು ನೋಡಿ ನನಗೆ ಏನಪ್ಪ ಇಷ್ಟೊಂದು ಜನ ಬಂದುಬಿಟ್ಟವ್ರೆ ಅಂದ್ಬಿಟ್ಟು ನೋಡಿ ಸ್ಕೂಲ್ ಹತ್ರ ಹೋಗಿದ್ವಿ. ತುಂಬ ಅಲ್ಲೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ರು ಮಕ್ಕಳನ್ನ. ಎಲ್ಗೂ ಆನೆಕಲ್ಗೇನೋ ಅದು ಡೋಲೆಲ್ಲ ಬಾರಿಸ್ತಾರೆ ಅಂದ್ಬಿಟ್ಟೇನೋ ಕರ್ಕೊಂಡು ಹೋಗಿದ್ರು ಮೆರವಣಿಗೆಗೆ. ತುಂಬಾ ಗ್ರ್ಯಾಂಡಾಗಿ ಮಾಡಿದರು. ಸೊ ಬಂದ್ಬಿಟ್ಟು ಪಲಾವ್ ಮಾಡಿದೆ. ಸೊ ಪಲಾವ್ಗೆ ನೋಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ದೊಡ್ಡದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಮತ್ತು ಚಕ್ಕೆ, 2 ಲವಂಗ, 2 ಏಲಕ್ಕಿ, ಸ್ಟಾರ್ ಮೂಗು ಎಲ್ಲ ತೊಗೊಂಡಿದ್ದೀನಿ. ಹಾಕ್ಕೊಂಡು ಅದನ್ನು ಕೂಡ ಈರುಳ್ಳಿ ಜೊತೆನೇ ಈರುಳ್ಳಿ ಫ್ರೈ ಆದಮೇಲೆ ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಿಮಗೆ ಖಾರ ಬೇಕಂದ್ರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನಮ್ಮನೆ ಖಾರ ಯಾರು ತಿನ್ನಲ್ಲ, ನಾನೊಬ್ಳು ಬಿಟ್ಟು, ಹಿಂಗಾಗಿ ಹೇಳ್ತಾಯಿದ್ದೀನಿ. 2 ದೊಡ್ಡದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಬೇಗ ಫ್ರೈ ಆಗಬೇಕಂದ್ರೆ ಗೊತ್ತೇ ಇದಲ್ಲ ಟಿಪ್ಸು, ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಫ್ರೈ ಆಗಿಬಿಡುತ್ತೆ. ಮತ್ತೆಲ್ಲ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ದೊಡ್ಡ ಸ್ಪೂನಷ್ಟು ಹಾಕ್ಕೊತೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಅದು ಹಾಕಿದ ತಕ್ಷಣ ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸೊ ಖುಷಿಯಾಗುತ್ತೆ, ಅದು ಸ್ಮೆಲ್ಲೇ ಸೂಪರಾಗಿರುತ್ತೆ. ಮತ್ತು ಅದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಮತ್ತು ಪುದೀನ ಅರ್ಧ ಕಪ್ಪಷ್ಟು ತೊಗೊಂಡು ಹಂಗೆ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ತರಕಾರಿ ನಾನು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಸೈಡಲ್ಲಿ ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಮತ್ತು ಬಟಾಣಿ. ಸೊ ಚೆನ್ನಾಗಿ ತೊಳ್ಕೊಬೇಕು. ಇವಾಗೆಲ್ಲ ಮಳೆಗೆ ಮಣ್ಣೆಲ್ಲ ಅಂಟ್ಕೊಂಡಿರುತ್ತೆ. ಸೊ ನೀಟಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ. ಇಲ್ಲಾಂದರೆ ಅನ್ನದಲ್ಲೆಲ್ಲ ಹಂಗೆ ಸಿಗ್ತಾ ಇರುತ್ತೆ. ಕೆಲವರು 1 ಟ್ರಿಪ್ ತೊಳೆದು ಹಂಗೆ ಹಾಕ್ಬಿಡ್ತಾರೆ. ಸೊ 2-3 ಸರಿ ತೊಳೆದು ಹಾಕೋದ್ರಿಂದ ಮಣ್ಣೆಲ್ಲ ನೀಟಾಗಿ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಕೋಲ್ಡ್ ಬೇರೆ ಆಗಿಬಿಟ್ಟಿದೆ ಅನ್ಕೊಂತಾರೆ ತುಂಬ ಜನ, ಯಾವಾಗಲೂ ಕೋಲ್ಡ್ ಇವ್ರಿಗೆ ಹಂಗೆ ಹಿಂಗೆ ಅಂತ. ಏನು ಮಾಡೋದು, ಕೋಲ್ಡು ಆಗಿಬಿಡುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೊತಿದ್ದೀನಿ ನಾನು. ಸಾಲ್ಟ್ ಹಾಕಿದರೆ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಮತ್ತು ನೀರು ಎಷ್ಟು ಬೇಕಷ್ಟು ಹಾಕ್ಕೊತಾ ಇದ್ದೀನಿ. ಸೊ ನಾನು 3 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ, ಹಾಗಾಗಿ ನಾನು 6 ಗ್ಲಾಸು ನೀರು ಹಾಕ್ಕೊತೀನಿ. ಮತ್ತು ಪಲಾವ್ ಎಲೆ ಮತ್ತು ಮೇಥಿ ಸೊಪ್ಪು ಮತ್ತು ಏನದು ಸೋಂಪು ಎಲ್ಲ ಹಾಕ್ಕೊತೀನಿ ನಾನು ನೀರಿಗೆ. ಫ್ರೈ ಮಾಡುವಾಗ ಹಾಕಲ್ಲ, ಫ್ಲೇವರ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನೀರೆಲ್ಲ ಹಾಕ್ಬಿಟ್ಟು ಕುದಿಸ್ಕೊತೀನಿ. ಸೊ ಮತ್ತು ಅಕ್ಕಿ ಹಾಕ್ಕೊತೀನಿ. ಕುದಿಯಾದಮೇಲೆ ಸ್ವಲ್ಪ ಒಂದು 5 ನಿಮಿಷ ಅಕ್ಕಿ ನೆನೆಸ್ಬಿಟ್ಟು ಹಾಕ್ಕೊಳ್ಳಿ. ತುಂಬ ಸ್ಮೂತಾಗಿ ಬರುತ್ತೆ ಅನ್ನ. ಸೊ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ನಾನು ಯಾವುದೇ ಥರ ಮಸಾಲ ಹಾಕಿಲ್ಲ, ಗರಂ ಮಸಾಲ ಹಾಕಿಲ್ಲ, ಧನಿಯಾ ಪೌಡರ್ ಹಾಕಿಲ್ಲ, ಚಿಲ್ಲಿ ಪೌಡರ್ ಹಾಕಿಲ್ಲ, ಏನೇ ಹಾಕಿಲ್ಲ. ಸೊ ಕೆಲವು ಬರೀ ಚಕ್ಕೆ, ಲವಂಗ, ಸ್ಟಾರ್ ಮೊಗ್ಗೊಂದೇ ಒಂದು ಏಲಕ್ಕಿ ಎಲ್ಲ ಹಾಕಿದೆ. ನೋಡಿ ಈ ಥರ ಬಂದಿದೆ ಅನ್ನ. ಸೂಪರಾಗಿತ್ತು. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು, ಚೆನ್ನಾಗಿತ್ತು. ಮನೆಯವರೆಲ್ಲರೂ ತಿಂದರು. ಸೊ ಅದು ಟೇಸ್ಟು ಪಲಾವ್ ಥರದೇ ಟೇಸ್ಟ್ ಬರುತ್ತೆ. ಕೆಲವರು ಮಾಡಿದರೆ ಟೊಮೊಟೊ ಬಾತ್ ಥರ ಬರುತ್ತೆ, ಇಲ್ಲಾಂದರೆ ಬಿರಿಯಾನಿ ಥರ ಇರಬೇಕು, ಟೊಮೊಟೊ ಬಾತ್ ಥರನೇ ಇರಬೇಕು. ಸೊ ಆಯಾ ಟೇಸ್ಟು ಇದರಲ್ಲಿ ಅಡುಗೆಯಲ್ಲಿ ಕಾಣುವಂಥದ್ದು ಇದು. ಸೊ ಲೈಟಾಗಿ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೆ ಸಖತ್ತಾಗಿತ್ತು ಮಾತ್ರ ನಿಜವಾಗ್ಲೂ. ಸೊ 2 ಟೈಮ್ ತಿಂದ್ವಿ ಎಲ್ರೂ. ಮತ್ತು ನೋಡ್ತಾ ಇರ್ಬೋದು ನೀವು, ನನ್ನ ಮಗ ಹೋಗಿದ್ದ ಆನೆಕಲ್ಗೆ ಫಂಕ್ಷನ್ಗೆ ಅಂತ ಹೇಳಿದ್ನಲ್ಲ, ಅಲ್ಲಿ ನಡೆದಿರುವಂತಹ ಫಂಕ್ಷನ್ ಇದು. ತುಂಬಾ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ನಮ್ಮದು ಕೇಸರಿ ಇದೇನಿದು ಭಾರತಾಂಬೆದು ಮೆರವಣಿಗೆ ಕೂಡ ಮಾಡ್ತಾರೆ. ಸೊ ಕನ್ನಡ ರಾಜ್ಯೋತ್ಸವ ಚೆನ್ನಾಗಿದೆ. ಮಕ್ಕಳಿಗೆಲ್ಲ ತುಂಬ ಇದರಲ್ಲಿ ಟ್ಯಾಲೆಂಟ್ ತೋರಿಸ್ತಾರೆ. ಸೊ ಎಲ್ಲ ಮಕ್ಕಳು ಕರಾಟೆ ಮಕ್ಕಳೇ ಹೋಗಿರೋದು ಜಾಸ್ತಿ ಅಲ್ಲಿ. ಸೊ 200 ಮೇಲೇ ಇದ್ದರು ಮಕ್ಕಳುಗಳು. ಸೊ ನಮ್ಮ ಮಗ ಟಿಫನ್ ಬೇರೆ ಮಾಡಿರಲಿಲ್ಲ, ತುಂಬ ಬೇಜಾರಾಗ್ತಾಯಿತ್ತು ನನಗೆ. ಸಂಡೇ ಅಲ್ವಾ, ಸ್ವಲ್ಪ ಲೇಟಾಗಿ ಎದ್ದೊಳೋಷ್ಟೊತ್ತಿಗೆ ಅವನು ರೆಡಿಯಾಗಿ ಹೋಗಿಬಿಟ್ಟಿದ್ದ.
ಹಾಗಾಗಿ ನೋಡಿ ದೇವ್ರನ್ನೆಲ್ಲ ಮೆರವಣಿಗೆ ಮಾಡ್ತಾಯಿದ್ದಾರೆ. ತುಂಬ ನೋಡೋಕ್ಕೆ ಖುಷಿ ಆಯಿತು. ನಾನು ಹೋಗಿರಲಿಲ್ಲ, ನಮ್ಮ ಮನೆಯವ್ರು ಹೋಗಿದ್ರು. ನನ್ನ ಮಗಗೆ ಊಟ ಕೊಡ್ಸೋಕ್ಕೆ ಅಂತ ಹೋಗಿದ್ರು. ಅವನು ಇಲ್ಲಮ್ಮ, ಇಲ್ಲ ಪಾಪ ನನಗೆ ಊಟ ಬೇಡ, ನಾನು ಇದೆಲ್ಲ ಮುಗಿಸ್ಕೊಂಡು ಬರ್ತೀನಿ, ಹೋಗ್ರಿ ನೀವು ಅಂತ ಹೇಳಿದ. ಸೊ ಅವನಿಗೂ ತುಂಬ ಇಂಟ್ರೆಸ್ಟ್ ಇತ್ತು. ಮಕ್ಕಳಿಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಅದರಲ್ಲೇ ಬಿಟ್ಟರೆ ಒಳ್ಳೆಯದು ಅನಿಸುತ್ತೆ. ನಮ್ಮ ಇಷ್ಟವಾಗಿ ನಮ್ಮ ಇದ್ರಾಗಿ ನಿಂದಿರಿ ಅಂದರೆ ಅವ್ರು ಇರೋಲ್ಲ. ಈಗಿನ ಮಕ್ಕಳು ಎಂತ ಗೊತ್ತಲ್ಲ, ನೀವು ಡಾಕ್ಟ್ರ್ ಆಗು ಅಂದರೆ ಇಂಜಿನಿಯರ್ ಆಗ್ತೀನಿ ಅಂತಾರೆ, ಇಂಜಿನಿಯರ್ ಆಗೋದ್ರೆ ಡಾಕ್ಟ್ರ್ ಆಗ್ತೀವಿ ಅಂತಾರೆ. ಸೊ ಎಲ್ಲ ಆಪೋಸಿಟು. ಸೊ ಅವ್ರಿಗೆ ಯಾವ್ದು ಇಷ್ಟ ಅದರಲ್ಲೇ ನಾವು ಸಪೋರ್ಟ್ ಮಾಡಿದ್ರೆ ಸ್ವಲ್ಪ ಬೆಳೀತಾರೆ ಅನ್ನೋದು ನಮ್ಮ ಅನಿಸಿಕೆ. ಸೊ ಅವನಿಗೆ ಈಗ ಅಲ್ಲಿ ಜನಗಳನ್ನ ಸೇವೆ ಮಾಡೋದು ಮತ್ತು ಜನಗಳು ಹೆಲ್ಪ್ ಮಾಡೋದು, ಮತ್ತು ಯಾರಾದರೂ ಏನಾದ್ರು ಕೇಳಿದರೆ ಕರೆದ ತಕ್ಷಣ ಹೋಗ್ತಾನೆ. ಸೊ ಒಳ್ಳೆ ಹೆಲ್ಪಿಂಗ್ ನೇಚರ್ ಇದೆ ನನ್ನ ಮಗಗೆ, ಖುಷಿಯಾಗುತ್ತೆ. ಸೊ ಊಟ ಮಾಡ್ದಿರ ಹಾಫ್ ಡೇ ಫುಲ್ಲು ಅವನು ಏನೋ ಡೋಲ್ ಬಡಿತಾರಲ್ಲ, ಅದೇನೋ ಹೇಳ್ತಾರೆ ಫ್ರೆಂಡ್ಸ್, ಹೇಳಕ್ಕೆ ಬರೋಲ್ಲ ನನಗೆ. ಏನಮ್ಮ ಅದು ಡೋಲ್ ಬಡಿತಾರಲ್ಲ ಅದೇನಂತಾರೆ, ಅವಳಿಗೂ ಸರಿಯಾಗಿ ಗೊತ್ತಿಲ್ಲ. ಇಲ್ಲ ಅವಳ ಕೇಳ, ಅವಳಿಗೂ ಸರಿಯಾಗಿ ಗೊತ್ತಿಲ್ಲ. ಲೆಫ್ಟ್ರಲ್ಲಮ್ಮ ಏನೋ ಬೇಸ್ಮೆಂಟ್ ಏನೋ ಅಂತಾರಲ್ಲ ಅದೇ ಮಕ್ಕ. ಸೊ ಅದನ್ನೇನೋ ಬಡಿಯೋಕ್ಕೆ ಹೋಗಿದ್ದ ಅವನು. ತುಂಬಾ ಚೆನ್ನಾಗಿ ಬಡದ್ನಂತೆ. ಪಿ ಪಿ ಕೊಟ್ಟಿದ್ರು, ಕೂಡ ಚೆನ್ನಾಗಿ ಓದ್ತಾ ಇದ್ದ. ತುಂಬಾ ಇದು ಆನೇಕಲ್ಗೆ ಹೋಗಿ ಬಂದು, ಇದು ಡಿಮಾರ್ಟ್ ಹತ್ರ ಬಂಸದ ಸರ್ಕಲಲ್ಲಿ ಆಗಿರುವಂತಹ ಫಂಕ್ಷನ್ ಇದು. ನಾನು ಹೋಗಬೇಕಂತ ತುಂಬ ಆಸೆ ಇತ್ತು, ಟೈಮ್ ಇರಲಿಲ್ಲ ಅಂತ ಹೋಗಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಇಲ್ಲ ಅಂದಿದ್ರೆ ನಾನು ಖಂಡಿತ ಹೋಗ್ತಾಯಿದ್ದೆ. ಹೋಗ್ಬಿಟ್ರೆ ಮತ್ತೆ ಕೆಲಸ ಎಲ್ಲ ಉಳಿಯುತ್ತೆ. ಹಂಗೆ ಇನ್ನೇನು 4 ದಿನ ಅಷ್ಟೇ. ನನ್ನ ಮಗಳು ನಮ್ಮ ಮನೆಯವ್ರು ಹೋಗಿದ್ರು, ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದರು. ಸೊ ವಿಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹೊಸದಾಗಿ ನೋಡ್ತಿರೋರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಬೆಲ್ ಬಟನ್ ಒತ್ತೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಾಗಿ ನೀವು ಫಸ್ಟ್ ನೋಡ್ಬೋದು. ಫುಲ್ಲು ವೀಡಿಯೋ ನೋಡಿದ್ರೆ ತಾನೇ ನಾನು ಏನಾಗಿದ್ದೀನಿ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಇವಾಗ ನನಗೆ ಪರವಾಗಿಲ್ಲ ಅನ್ನಿಸ್ತಾ ಇದೆ. ನನಗೆ ಫಸ್ಟು ಏನಂದರೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಸೊ ಇವಾಗ ಮಾಡ್ತಾ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಕೆಲವ್ರು ಹೇಳ್ತಾರೆ ಇಲ್ಲ ಕ್ಲಿಯರಾಗಿ ಬರಬೇಕು, ಕ್ಲಿಯರೆನ್ಸ್ ಆಗಿ ಬರಬೇಕು ಅಂತ. ನೋಡಿ ಆಯಿತು, ಊಟ ಮಾಡ್ತಾಯಿದ್ದೀವಿ. ನನ್ನ ಮಗಳು ಹೇಳ್ತಾ ಇದ್ಲು ತುಂಬ ಚೆನ್ನಾಗಿದೆ ಊಟ, ಚೆನ್ನಾಗಿಲ್ಲ, ಸೂಪರಾಗಿದೆ ಮಮ್ಮಿ ಅಂತ ಹೇಳ್ತಾ ಇದ್ಲು. ಹೆಂಗೈತಿ ಹೇಳು. ತರಕಾರಿ ಮಾತ್ರ ಸೈಡಲ್ಲಿ ಇಕ್ತಾ ಇದ್ದಾಳೆ, ತಿನ್ನಲ್ಲ ತರಕಾರಿ, ವೈದ್ರೆ ತಿಂತಾಳೆ. ಚೆನ್ನಾಗೈತಿ ಗಾಯ್ಸ್. ನೀವು ಈ ಥರ ಒಂದ್ಸತಿ ಟೇಸ್ಟ್ ಮಾಡಿ. 5 ಸತಿ ತಿಂದರೆ 5 ಸತಿ ತಿಂತೀರ ಗಾಯ್ಸ್. ಹಾಗೆ ನಮ್ಮ ಚಿಕನ್ ವ್ಲಾಗಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಸೊ ಇವತ್ತು